ನಮಸ್ತೆ ಕರ್ನಾಟಕ. ನಾನು ಮತ್ತೆ ನನ್ನ ಸ್ನೇಹಿತ ಆಕಾಶ್ ಇವತ್ತು ಬಂದಿದ್ದೀವಿ ಕಾರಂಜೇಶ್ವರ ದೇವಸ್ಥಾನಕ್ಕೆ. ಇದು ಪ್ರಸಿದ್ಧ ಶಿವದೇವರ ದೇವಸ್ಥಾನ. ಈ ದೇವಸ್ಥಾನ ಇರುವ ಸ್ಥಳ ಕಾರಂಜಿ, ಬಂಟ್ವಾಳ ತಾಲೂಕು, ಕರ್ನಾಟಕ. ಬಂಟ್ವಾಳದಿಂದ 10 ಕಿಲೋಮೀಟರ್ ಇದೆ. ಮಂಗಳೂರಿನಿಂದ ಬಂದ್ರೆ 40 ಕಿಲೋಮೀಟರ್ ಆಗುತ್ತೆ. ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀರಾ ಆ ದಾರಿಯಲ್ಲಿ ಈ ದೇವಸ್ಥಾನ ಇರುವಂತದ್ದು. ಬನ್ನಿ ದರ್ಶನ ಮಾಡಿಕೊಂಡು ಬರುವ. ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 ರಾಮ. ನಾವು ಮೆಟ್ಟಿಲುಗಳನ್ನು ಹತ್ತುವುದರ ಮೂಲಕ ದೇವಸ್ಥಾನಕ್ಕೆ ಹೋಗಬೇಕಾಗ್ತದೆ. ಇನ್ನು ಮುಂದೆ ನಮಗೆ ತುಂಬಾನೇ ಕೋತಿಗಳು ನೋಡ್ಲಿಕ್ಕೆ ಸಿಗ್ತದೆ. ನಾ ಗಮನಿಸಿದ ಹಾಗೆ ನನ್ನ ಫ್ರೆಂಡ್ ಆಕಾಶ್ಗೆ ಕಾಲೇಜ್ನಿಂದನೂ ಒಂದು ಅಭ್ಯಾಸ ಇದೆ. ಅವನ್ ಏನಾದ್ರೂ ತಿನ್ನೋವಾಗ ಯಾರಾದ್ರೂ ಅವ್ರ ಮುಂದೆ ಹೋದ್ರೆ ಅವ್ರನ್ನ ಕರೆದು ಅವ್ರಿಗೂ ತಿನ್ಲಿಕ್ಕೆ ಕೊಡೋದು. ಅವನ ಹತ್ರ ದುಡ್ಡಿಲ್ಲ ಅಂದ್ರೂ ನಮ್ ಕೈಯಲ್ಲೆಲ್ಲ ಇಸ್ಕೊಂಡ್ ಕೊಡೋದು. ಇವಾಗ್ಲೂ ಅವನ್ ಕೋತಿಗಳಿಗೆ ಬಾಳೆಹಣ್ಣು ಕೊಡುವ ಅಂತೇಳಿ ನನ್ನನ್ನೇ ಕಳ್ಸಿದಾನೆ. ನೆಮ್ಮದಿಯು ಎಲ್ಲಿಹುದೋ ರಾಮ 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 ರಾಮ. ಗುಣಿತಿನೆಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ, ನಿನ್ನೆಗಳ ಪಾಪಗಳ ನಮಗೆ ಮೊದಲಿಗೆ ಸಿಗುವ ಗುಡಿ ಶ್ರೀ ಬಟ್ಟಿ ವಿನಾಯಕ ದೇವರ ಗುಡಿ. ಈಗ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯದ ಆರಂಭದಲ್ಲಿ ಮೊದಲಿಗೆ ವಿನಾಯಕನಿಗೆ ನಮ್ಮ ಕಾರ್ಯವು ಯಶಸ್ವಿಯಾಗಲಿ ಅಂತ ಬೇಡಿಕೊಂಡು ಮುಂದಿನ ಕೆಲಸ ಶುರು ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ. ಎಲ್ಲರೂ ಮಾಡುವ ಒಳ್ಳೆಯ ಕಾರ್ಯಕ್ಕೆ ಯಶಸ್ವಿ ಕೊಡಲಿ. ಬನ್ನಿ ಮುಂದೆ ಹೋಗುವ. ನಮಗೆ ಎರಡನೇದಾಗಿ ಸಿಗುವ ಗುಡಿ ಶ್ರೀ ಪಾರ್ವತಿ ದೇವಿಯ ಗುಡಿ. ಇಲ್ಲಿಯವರೆಗೆ ಕಾರು, ಬೈಕ್, ರಿಕ್ಷಾ ಇತ್ಯಾದಿಗಳು ಬರಲು ಮಾರ್ಗವಿದೆ. ಈಗ ಹೊಸದಾಗಿ ಗೋಶಾಲೆ ಕೂಡ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀಲಿ ನಕ್ಷೆ. ನಾವು ಇದರ ಪ್ರಕಾರವೇ ಬಂದಿರುವಂಥದ್ದು. ಮೊದಲಿಗೆ ಶ್ರೀ ಬಟ್ಟಿ ವಿನಾಯಕನ ಗುಡಿ, ನಂತರ ಶ್ರೀ ಪಾರ್ವತಿ ದೇವಿಯ ಗುಡಿ, ನಂತರ ಕಾರಂಜೇಶ್ವರ ಅಂದರೆ ಈಶ್ವರ ದೇವರ ಗುಡಿ. ಬನ್ನಿ ದರ್ಶನ ಮಾಡುವ. ವಿಡಿಯೋ ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಮಾಡಿ ಅಂತ ಹೇಳಿದರು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಆ ಅಂಕಲ್ ನಿಂತಿದ್ದಾರಲ್ಲ, ಅಲ್ಲಿಯವರೆಗೆ ರಿಕ್ಷಾ ಅಥವಾ ಕಾರ್ ಬರಲು ಮಾರ್ಗವಿತ್ತು. ಆದರೆ ಇನ್ನು ಮುಂದೆ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಿಯೇ ಈಶ್ವರ ದೇವರ ದರ್ಶನ ಪಡೆಯಬೇಕಾಗ್ತದೆ. ಫ್ರೆಂಡ್ಸ್, ಇದರ ಹಿಂದಿನ ಬಾರಿ ನಾನು ಮತ್ತೆ ನನ್ನ ಸ್ನೇಹಿತರು ಇಲ್ಲಿ ಬಂದಾಗ ಮೇಲಿರುವ ಈಶ್ವರ ದೇವರಿಗೆ ಸಿಹಿಯಾಳದ ಅಥವಾ ಎಳ್ನೀರ್ ಅಂತ ಹೇಳ್ತಾರಲ್ಲ, ಅದರ ಅಭಿಷೇಕ ಇತ್ತು. 1001. ನಾವು ಭಾನುವಾರ ಬಂದಿದ್ದು, ಸೋಮವಾರ ಮೇಲಿರುವ ಈಶ್ವರ ದೇವರಿಗೆ ಈ ಸಿಹಿಯಾಳದ ಅಭಿಷೇಕ ಇದ್ದದ್ದು. ಆಗ 1001 ಎಳ್ನೀರ್ನ ಮೇಲೆ ಹೇಗೆ ತಲುಪಿಸಿದ್ರು ಅಂದ್ರೆ, ಇಲ್ಲಿ ಬರುವ ಭಕ್ತಾದಿಗಳು ತಮ್ಮ ಶಕ್ತಿಗೆ ಅನುಗುಣವಾಗಿ ತೆಗೆದುಕೊಂಡು ಹೋಗಿ ಮೇಲೆ ಕೊಡ್ತಾ ಇದ್ರು. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಕೂಡ ನಮ್ಮ ಶಕ್ತಿಗೆ ಅನುಗುಣವಾಗಿ ಕೊಂಡೋಗಿದ್ವಿ.
ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಢಗಜ್ವಲಲ್ಲಾಟ ಪಟ್ಟ ಪಾವತೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ ವಿಲಾಸ ಬಂಧು ಬಂಧುರ ಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೆ ಮನೋ ವಿನೋದ ಮೇತು ವಸ್ತುನಿ ಜಟಾಭುಜಂಗ ಪಿಂಗಲ ಸ್ಫುರತ್ ಫಣಾಮಣಿ ಪ್ರಭಾ ಕದಂಬ ಕುಂಕುಮ ದ್ರವ ಪ್ರಲಿಪ್ತ ದಿಗ್ವಧೂಮುಖೆ ಮದಾಂಧ ಸಿಂಧುರ ಸ್ಫುರತ್ವ ಗುತ್ತರೀಯ ಮೇದುರೆ ಮನೋ ವಿನೋದಮದ್ಭುತಂ ಬಿಭರ್ತು ಭೂತ ಭರ್ತರಿ ಓಂ ನಮಃ ಶಿವಾಯ ಸದಾ ಶಿವಂ ಭಜಾಮ್ಯಹಂ ಸದಾ ಶಿವಂ ಭಜಾಮ್ಯಹಂ. ಫ್ರೆಂಡ್ಸ್, ಅಲ್ಲಿ ಕಾಣ್ತಿದೆ ಅಲ್ಲ, ಅದು ಅಂಗುಷ್ಟ ತೀರ್ಥ. ಅಲ್ಲಿಂದಲೇ ಪ್ರತಿದಿನ ಮೇಲಿರುವ ಈಶ್ವರ ದೇವರಿಗೆ ಅಭಿಷೇಕಕ್ಕೆ ನೀರು ಕೊಂಡೋಗುವಂಥದ್ದು. ನಾನು ಪ್ರತಿ ಬಾರಿ ದೇವಸ್ಥಾನಕ್ಕೆ ಬಂದಾಗ ಗಮನಿಸಿದ ಹಾಗೆ ಅವರು ಪ್ರತಿದಿನ ಮೆಟ್ಟಿಲನ್ನು ಹತ್ತಿ ಇಳಿದು ನೀರು ಕೊಂಡೋಗಿ ದೇವರ ಸೇವೆ ಮಾಡ್ತಾರೆ. ಇನ್ನು ಕೆಲವರು ಪ್ರತಿದಿನ ಸಿಕ್ಕ ಹೂಗಳನ್ನು ಕೊಯ್ದು ದೇವರಿಗೆ ಪ್ರತಿದಿನ ತಂದು ಕೊಟ್ಟು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇನ್ನು ಕೆಲವರು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ 500 ರೂಪಾಯಿ ಹೂ, 1000 ರೂಪಾಯಿ ಹಣ್ಣು ತಂದುಕೊಟ್ಟು ದೇವರ ಬಳಿ ಪ್ರಾರ್ಥಿಸುತ್ತಾರೆ. ಇನ್ನು ಕೆಲವರು ವರ್ಷಕ್ಕೆ ಒಮ್ಮೆ 50 kg ಅಕ್ಕಿ ಹಾಗೂ ಪ್ರಸಾದಕ್ಕೆ ಬೇಕಾಗುವ ವಸ್ತುಗಳನ್ನು ಕೊಡಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈಗ ನೀವು ಹೇಳಿ, ಇದರಲ್ಲಿ ಯಾರು ದೊಡ್ಡವರು ಅಂತ? ಯಾರೂ ಅಲ್ಲ, ಅವರವರ ಭಕ್ತಿಯಲ್ಲಿ ಅವರವರೇ ದೊಡ್ಡವರು. ಧನಂಜಯಾಹುತೀಕೃತ ಪ್ರಚಂಡ ಪಂಚಸಾಯಕೆ ಧರಾಧರೇಂದ್ರ ನಂದಿನಿ ಕುಚಾಗ ಚಿತ್ರಪತ್ರಕ ಪ್ರಕಲ್ಪನೈಕ ಶಿಲ್ಪಿನಿ ತ್ರಿಲೋಚನೆ ರತಿರ್ಮಮ ನವೀನ ಮೇಘ ಮಂಡಲಿ ನಿರುದ್ಧ ದುರ್ಧರ ಸ್ಫುರ ಕುಹೂ ನಿಶೀಥಿನಿ ತಮಃ ಪ್ರಬಂಧ ಬದ್ಧ ಕಂಧರ ನಿಲಿಂಪ ನಿರ್ಝರೀಧರ ಸ್ತನೋತು ಕೃತ್ಯ ಸಿಂಧುರ ಕಲಾ ನಿಧಾನ ಬಂಧುರ ಶ್ರಿಯಂ ಜಗದ್ಧುರಂಧರ ಪ್ರಫುಲ್ಲ ನೀಲ ಪಂಕಜ ಪ್ರಪಂಚ ಕಾಲಿಮ ಪ್ರಭಾವಲಂಬಿ ಕಂಠ ಕಂದಲಿ ರುಚಿ ಪ್ರಬದ್ಧ ಕಂಧರಂ ಸ್ಮರಚ್ಛಿದಂ ಪುರಚ್ಛಿದಂ ಭವಚ್ಛಿದಂ ಮಥಚ್ಛಿದಂ ಗಜಚ್ಛಿದಾಂಧಕಚ್ಛಿದಂ ತಮಂತಕಚ್ಛಿದಂ ಭಜೆ ಅಖರ್ವ ಸರ್ವ ಮಂಗಲಾ ಕಲಾ ಕದಂಬ ಮಂಜರಿ ರಸ ಪ್ರವಾಹ ಮಾಧುರಿ ವಿಜೃಂಭಣಾ ಮಧುವ್ರತಂ ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಖಾಂತಕಂ ಗಜಾಂತಕಾಂತಕಾಂತ. ಫ್ರೆಂಡ್ಸ್, ನಾವೀಗ ಸಮುದ್ರದ ಮಟ್ಟದಿಂದ 1000 ಅಡಿ ಎತ್ತರದಲ್ಲಿದ್ದೇವೆ. ಅಲ್ಲಿ ನಿಂತಿದ್ದಾರಲ್ಲ, ಆ ಸ್ಥಳದಲ್ಲೇ ಇಲ್ಲಿರುವ ಕೋತಿಗಳಿಗೆ ಊಟ ಹಾಕುವಂತ ಸ್ಥಳ. ಬನ್ನಿ, ಈಶ್ವರ ದೇವರ ದರ್ಶನ ಮಾಡುವ. ಭುಜಂಗಮಶ್ವಸದ್ವಿನಿರ್ಗಮಕ್ರಮ ಸ್ಫುರತ್ ಕರಾಲ ಭಾಲ ಹವ್ಯವಾಧ್ವಿಮಿದ್ಧಿಮಿದ್ಧಿಮಿಧ್ವನ ಮೃದಂಗ ತುಂಗ ಮಂಗಲ ಧ್ವನಿ ಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ ವಿಚಿತ್ರ ಕಲ್ಪಯೋರ್ಭುಜಂಗ ಮೌಕ್ತಿ ಪತ್ರಜೋ ಗರಿಷ್ಠ ರತ್ನಲೋಷ್ಟಯೋ ಗುರುದ್ವಿಪಕ್ಷ ಪಕ್ಷಯೋ ಕೃಷಾರವಿಂದ ಚಕ್ಷುಷೋ ಪ್ರಜಾಮಹಿ ಮಹೇಂದ್ರಯೋ ಸಮಪ್ರವೃತ್ತಿ ಕರ್ಕದಾ ಸದಾ ಶಿವಂ ಭಜಾಮ್ಯಹಂ. ನಿಕುಂಜ ಕೋಟರೆ ವಸನ್ ವಿಮುಕ್ತ ದುರ್ಮತಿ ಸದಾ ಶಿರಸ್ಥ ಮಂಜಲಿಂ ವಹನ್ ವಿಮುಕ್ತ ಲೋಲಲೋಚನೋ ಲಲಾಮ ಭಾಲ
शिवेति मन्त्रमुच्चरन् कदा सुखी भवाम्यहम् इदं हि नित्यमेव मुक्तमुत्तमोत्तमं स्तवं पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य चिन्तनम् ಅಯ್ಯಯ್ಯೋ ನನ್ನ ಬಾಯಿಗೆ ಎರಡು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್ ತಪ್ಪು ತಿಳ್ಕೊಬೇಡಿ. ಒಂದು ನನ್ ಜೀವ, ಇನ್ನ ನನ್ನ ಫ್ರೆಂಡ್ ಜೀವ. ಯಾಕಂದ್ರೆ ಅವನ್ಗೆ ತಿಂದು ತಿಂದು ದೇಹ ಅಷ್ಟೇ ಬೆಳೆದಿದೆ, ತಲೆಯಲ್ಲಿ ಏನಿಲ್ಲ. ಬರೀ ಇಂಥದೆಯ. ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇದನ್ನ ಪ್ರಮಾಣ ಕಲ್ಲು ಅಂತ ಹೇಳಿ ಕರೀತಾರೆ. ಹಿಂದಿನ ಕಾಲದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅಥವಾ ಯಾರ ಮೇಲಾದ್ರೂ ಅನುಮಾನ ಇದ್ರೆ ನಾನು ಆ ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿ ಇಲ್ಲಿಂದ ಆ ಕಲ್ಲಿನವರೆಗೆ ಹಾರ್ತಾ ಇದ್ರಂತೆ. ಯಾರು ತಪ್ಪು ಮಾಡಿ ಸುಳ್ಳು ಹೇಳಿ ಪ್ರಮಾಣ ಮಾಡಿದ್ರೆ ಅವರು ಪಾತಾಳಕ್ಕೆ ಬೀಳ್ತಿದ್ರು, ಯಾರು ಸತ್ಯ ಹೇಳ್ತಿದ್ರು ಅವ್ರು ಕಲ್ಲನ್ನ ಹಾರಿ ಬಂದ್ರು ಅಂತ ಪ್ರತೀತಿ ಇದೆ. ಫ್ರೆಂಡ್ಸ್, ಇಲ್ಲಿದೆಲ್ಲ ಇದು ಹಂದಿ ಕೆರೆ ಅಂತ. ಮೊದಲಿನ ಕಾಲದಲ್ಲಿ ಇಲ್ಲಿ ಹಂದಿ ಎಲ್ಲ ಬಂದು ನೀರು ಕುಡಿತಾ ಇತ್ತಂತೆ. ಫ್ರೆಂಡ್ಸ್, ಇಲ್ಲಿದೆಲ್ಲ ಇದುವೇ ಜಾನು ತೀರ್ಥ. ಇಲ್ಲಿಂದಲೇ ಪ್ರತಿನಿತ್ಯ ಮೇಲಿರುವ ಈಶ್ವರ ದೇವರಿಗೆ ನೀರು ಕೊಂಡು ಹೋಗುವಂತೆ. ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ. ಭಾನುಕೋಟಿ ಭಾಸ್ವರಂ ಭವಾಬ್ಧಿತಾರಕಂ ಪರಂ ಫ್ರೆಂಡ್ಸ್, ಅಲ್ಲಲ್ಲಿ ನೀರಿನ ಅಂಶ ಇದೆ. ಹಾಗೆ ಹಗ್ಗವನ್ನು ಕಟ್ಟಿದ್ದಾರೆ ಸೈಡಲ್ಲಿ. ಯಾಕಂದ್ರೆ ಫೋಟೋ ರೀಲ್ಸ್ಗೋಸ್ಕರ ಕೆಲವರು ತುದಿಗೆಲ್ಲ ಹೋಗ್ತಾರೆ, ಆದ ಕಾರಣದಿಂದ ಇದನ್ನ ಕಟ್ಟಿದ್ದಾರೆ. ಶೂಲಟಂಕ ಪಾಶದಂಡ ಪಾಣಿಮಾದಿ ಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ. ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿತಂ ಸಮಸ್ತ ಲೋಕ ವಿಗ್ರಹಂ ವಿನಿಕ್ವನ
जनन्मनोज्ञेव किङ्किणीलसत्कटिं काशिकापुरादिनाथ कालभैरवं भजे सेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णशेषपाशशोभिताङ्गमण्डलं काशिकापुरादिनाथ कालभैरवं भजे रत्नपादुकाप्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालदं श्रमोक्षणं काशिकापुरादिनाथ कालभैरवं भजे अट्टहासभिन्न पद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं काशिकापुरादिनाथ कालभैरवं भजे ಫ್ರೆಂಡ್ಸ್, ಇದು ಅನ್ನಪೂರ್ಣ ಪಾಕಶಾಲೆ. ಇಲ್ಲಿಯ ಪ್ರಸಾದ ಸಿದ್ಧವಾಗುವಂಥದ್ದು. ಏನಾದರೂ ಸಿಗುತ್ತಾ ನೋಡೋಣ. ಯಾರಿಲ್ಲ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಈಗ ಹೊಸದಾಗಿ ಆಗ್ತಾ ಇರುವಂತಹ ಗೋಶಾಲೆ. ಈ ಗೋಶಾಲೆಯಲ್ಲಿ ಇನ್ನೂ ಎಲ್ಲ ಹಸುಗಳು ಬಂದಿಲ್ಲ. ಇವಾಗ ಹಸುಗಳು ಬಂದಿಲ್ಲ. ಗೋಶಾಲೆಯಲ್ಲಿ ಇನ್ನೂ ಹಸುಗಳು ಯಾವುದು ಇನ್ನೂ ಸಹ ಬಂದಿಲ್ಲ. ಇವಾಗಿರುವಂಥದ್ದು ಒಂದೇ ಒಂದು ಹಸು ಇದೆ ಇಲ್ಲಿ. सन्निधिनराध्रुवं काशिकापुरादिनाथ कालभैरवं भजे कालभैरवं भजे कालभैरवं भजे ಈಗ ಸರದಿ ಸಾಲಿನಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಹೋಗೋಣ. ಫ್ರೆಂಡ್ಸ್, ನಾವು ಅವಾಗಲೇ ಬಟ್ಟಿ ವಿನಾಯಕ ದೇವಸ್ಥಾನದ ಒಳಗೆ ಹೋಗಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ. ಇರ್ಲಿ, ಈಗೊಂದ್ಸಲ ಹೋಗಿ ಕೈ ಮುಗ್ದು ಮುಂದೆ ಹೋಗೋಣ. ಫ್ರೆಂಡ್ಸ್, ಹತ್ತವಾಗಿರುವ ಕಷ್ಟ ಇಳಿಯುವಾಗ ಇಲ್ಲ, ತಲೆ ಈತ ಗೊತ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ತುಂಬಾ ಜನ ಭಕ್ತಾದಿಗಳಿದ್ದಾರೆ. ಕೆಲವರು ದೇವರ ದರ್ಶನ ಮುಗಿಸ್ಕೊಂಡು ಮನೆಗೆ ಹಿಂತಿರ್ತಾ ಇದ್ದಾರೆ, ಇನ್ನು ಕೆಲವರು ಮೇಲೆ ಇದ್ದಾರೆ. ಫ್ರೆಂಡ್ಸ್, ನಮ್ದಂತೂ ದರ್ಶನ ಚೆನ್ನಾಗಾಯ್ತು. ನನ್ನ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ. ಬರದೇ ಇರೋರು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಬರೋದಕ್ಕೆ ಪ್ಲ್ಯಾನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಜೈ ಶ್ರೀರಾಮ್.